ಅವರೇ ಸುಮಂತ್ರಾದ ಮಂತ್ರಿ ಒಡೆಯರೇ, ನಾನು 60,000 ವರ್ಷಗಳ ರಾಜ್ಯಭಾರವನ್ನು ಮಾಡಿ ವಾಕ್ಯವಸ್ಥೆಗೆ ಬೇಸರಗೊಂಡರು. 60,000 ವರ್ಷಗಳಿಂದ ಈವರೆಗೂ ಕೋಶ ರಾಜ್ಯವನ್ನು ಪರಿಪಾಲಿಸಿ ಸಕಲ ಸುಖ ಸಂತೋಷಗಳನ್ನು ಅನುಭವಿಸಿದನು. ಜರ ಪೀಡಿತನಾದ ನನಗೆ ನಿನ್ನೆ ರಾತ್ರಿ ಒಂದು ದುಸ್ವಪ್ನವಾಯಿತು. ಅದಕ್ಕನುಸಾರವಾಗಿ ನನ್ನ ಜಾತಕದಲ್ಲಿ ಗ್ರಾಮದಲ್ಲೂ ಕೂಡ ಪ್ರತಿಕೂಲ ಫಲವನ್ನೇ ಸೂಚಿಸುತ್ತಿರಬಹುದು. ಆದ್ದರಿಂದ ವಿದ್ಯೆ ವಿನಯ ವಿವೇಕ ಸಂಪನ್ನನು, ವೈಭವಂತನು, ಶ್ರುತಿ ಸಾಸ್ಯ ಕಾವ್ಯ ರಸಋಷಿಯು ಅವನೈಯ ನಿಧಿಯಾಗಿ ರಾಜ್ಯಭಾರವನ್ನು ವಹಿಸಲು ಸರ್ವ ವಿಧದಲ್ಲೂ ಶಕ್ತನಾಗಿರುವ ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಈ ಕೋಶದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿಸುವನ್ನು ಅನುಭವಿಸಬೇಕಿದೆ. ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನು ಸುಮಂತ. ಸುಮಂತ, ಬಹಳ ಸಂತೋಷ. ನಮ್ಮ ಪೀಠವನ್ನು ಸಂತೋಷ. ಈ ವಿಚಾರದಲ್ಲಿ ತಮ್ಮ ವಿಚಾರದಲ್ಲಿ ತಮ್ಮ ವಿಷಯ ಹೇಳಿದ್ದು जय रघुवंशल लामा, जय विद्याभिराम, जय रघुवंशल लामा.
ಸಂತೋಷವಿರುವುದಿಲ್ಲ. ದೇವತೆಗಳೆಲ್ಲರೂ ಸಂತೋಷ ಪಡುವರು. ಅದು ಅಲ್ಲದೆ ಆತನಿಂದ ಲೋಕ ಕಲ್ಯಾಣವೇ ಆಗಬಹುದಲ್ಲ ರಾಜೇಂದ್ರ. ಶ್ರೀರಾಮನ ಪಟ್ಟಾಭಿಷೇಕ ಅಂದರೆ ಪ್ರಜೆಗಳೆಲ್ಲರೂ ಸಂತೋಷದಿಂದಿರುವರಲ್ಲವೇ? ಇದಕ್ಕೂ ಸರ್ವತೂ ಸಮ್ಮತವೇ ರಾಜೇಂದ್ರ? ಸಂತೋಷ, ಬಹಳ ಸಂತೋಷ ಗುರುವರ್ಯ. ತಮ್ಮ ಪೀಠವನ್ನು ಅಲಂಕರಿಸಿ. ಸುಮಂತ್ರ, ರಾಮಚಂದ್ರನ ಕರೆದುಕೊಂಡು ಬಾ. ಗುರುವರ್ಯ, ಶ್ರೀರಾಮನ ಪಟ್ಟಾಭಿಷೇಕ ಅಂದರೆ ನಾಳೆ ಬಹುಳ ಶುದ್ಧ ಪಂಚಮಿ ಗುರುವಾರ ಅಭಿಜಿತ ಮುಹೂರ್ತದಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಆದ್ದರಿಂದ ಲೋಕ ಕಲ್ಯಾಣವೇ ಆಗಬಹುದು. ಇದಕ್ಕೆ ಬಹಳ ಸಂತೋಷ ಗುರುವರ್ಯ. ತಮ್ಮ ಪೀಠವನ್ನು ಅಲಂಕರಿಸಿ. ಜನಕ, ನನ್ನನ್ನು ಇಷ್ಟೊಂದು ಆತುರವಾಗಿ ಕರೆಸಲು ಕಾರಣವೇನು ಜನಕ? ರಾಮಚಂದ್ರ, 60 ಸಾವಿರ ವರ್ಷಗಳಿಂದ ರಾಜ್ಯಭಾರವನ್ನು ಮಾಡಿ ವಾಣಿಜ್ಯ ಹೆಸರುಗೊಂಡಿವೆ. ಆದ್ರಿಂದ ನಿನಗೆ ಈ ಕೋಶ ರಾಜ್ಯದ ಪಟ್ಟವನ್ನು ಕಟ್ಟಿ ನಾನು ವಿಶ್ರಾಂತಿಸುವನ್ನು ಅನುಭವಿಸಬೇಕೆಂದರು. ಜನಕ ಆಜ್ಞೆಯಂತೆ ಮುಂದೆ ಕಾರ್ಯಕ್ಕೆ ಸಿದ್ಧನ. ಜನಕ, ನಿಮ್ಮ ಮಾತಿನಂತೆ ನಾನೇನು ಸಮ್ಮತಿಸುವೆ. ಆದರೆ ಭರತ ಶತ್ರುಘ್ನರು ಪಟ್ಟಣದಲ್ಲಿಲ್ಲದಿರುವಾಗ
ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಆತುರ ಬೇಕೇ ಜನಕ? ಕುಮಾರ, ಅವರನ್ನು ಪಿತೃವಾಸನಿಟ್ಟಿರುವುದನ್ನು ನಾನು ಬಯಸಿರುವುದು. ಅದು ಅಲ್ಲದೆ ಅವರೆಂದಿಗೂ ನಿನ್ನ ಮಾತನ್ನು ಮೀರಲಾರರು. ಆದ್ದರಿಂದ ಗುರುಗಳ ಆಜ್ಞೆಯಂತೆ ನಿನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧನಾದ. ತಮ್ಮ ಇಷ್ಟವಿದ್ದಂತಾಗಲಿ ಜನಕ. ಸುಮಂತ್ರ, ಪಟ್ಟಣವೆಲ್ಲವೂ ಶೃಂಗರಿಸುವಂತೆಯೂ ಪ್ರತಿಯೊಬ್ಬರು ರಾಜ್ಯ ಭಕ್ತಿಯುತವಾದ ಶುಭ ಸೂಚನೆಯಂತಿರುವಂತೆಯೂ ಪ್ರಚುರಪಡಿಸುವಂತೆ ಏರ್ಪಡಿಸಿ ನಾವು ಈ ಸಂತೋಷ ಸಮಾಚಾರವನ್ನು ಆರ್ಯವಾಸ್ತವೆಲ್ಲರಿಗೂ ತಿಳಿಸಿಬಿಡುವೆ. ಗುರುಗಳೇ, ನಾನಿನ್ನು ಬರುತ್ತೇನೆ. ಗುರುದೇವ, ಇಂದಿನಿಂದ ನಿಮ್ಮ ತಂದೆ ಇಷ್ಟದಂತೆ ದೀಕ್ಷಾಬದ್ಧನಾಗಿ ನಾನು ಹೇಳಿದಂತೆ ನೀವಂತಿಂದಿರು. ಚಿರಕಾವಳಿಸಿ ನಡೆದುಕೊಳ್ಳುವೆನು. ನಾನಿನ್ನು ಬರುತ್ತೇನೆ ಗುರುದೇವ. ಪರಿಯಿಂದ ಶೃಂಗಾರದಿ ತೊಳೆಯುತ್ತೆ ಪರಿಯಿಂದ ಶೃಂಗಾರದಿ ತೊಳೆಯುತ್ತೆ ನಿರೋಧಿಸಿ ಮನೆಗಳು ಮೆರೆಯುತ್ತಲಿರು ನಿರೋಧಿಸಿ ಮನೆಗಳು ಮೆರೆಯುತ್ತಲಿರು ಸಂತೋಷ ಸೂಚಿತವಾದ ಸಂಭ್ರಮವೂ ಕಂಡು ಬರುತ್ತಿರುವುದಲ್ಲ. ಕೇರಿ ಕೇರಿಗಳಲ್ಲಿ ಬೀದಿ ಬೀದಿಗಳಲ್ಲಿ ತಳಿರು ತೋರಣಗಳಿಂದಲೂ ಹೂವಿನ ಚಪ್ಪರಗಳಿಂದಲೂ ಕೂಡಿರುವುದಲ್ಲ. ಇಂತಹ ಸಂಭ್ರಮಕ್ಕೆ ಕಾರಣವೇನಿರಬಹುದು? ಕಾರಣ ಏನೋ ಇರಲೇಬೇಕು. ಇರಲಿ, ಮುಂದೆ ಹೋಗಿ ನೋಡುವೆನು. ರಾಮಚಂದ್ರ ಪಟ್ಟಾಭಿಷೇಕ, ರಾಮಚಂದ್ರ ಪಟ್ಟಾಭಿಷೇಕ. ಸತ್ತು ಸತ್ತು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ? ರಾಮಚಂದ್ರನ ಪಟ್ಟಾಭಿಷೇಕವೇ? ಅದು ಹೇಗೆ ನಡೆಯುವುದು? ನಾನು ನೋಡೇ ಬಿಡುತ್ತೇನೆ. ಅಮ್ಮ ಕೈಕ, ನಿನಗೇನು ಕಷ್ಟ ಬಂದಿತಮ್ಮ? ಈ ಮಂತ್ರಿ ಜೀವಿಸುವವರಿಗೂ ಕೈಕೆಗೆ ಕಷ್ಟ ಎಂದರೇನು? ಹಿಂದೆ ಶ್ರೀರಾಮಚಂದ್ರನು ಅಯೋಧ್ಯ ನಗರದಲ್ಲಿ ನನ್ನನ್ನು ನೋಡಿ ಗೂನು ಬೆನ್ನಿನ ಅವಳು, ಉಬ್ಬು ಹಲ್ಲಿನವಳು ಎಂದು ಪರಿಹಾಸ್ಯ ಮಾಡಿ ನಕ್ಕೆ ಅಲ್ಲವೇ? ಈಗ ನಾನು ಆ ಸೇಡನ್ನು ತೀರಿಸಿಕೊಳ್ಳಲು ಹೋದರೆ ನನ್ನ ಹೆಸರು ಮಾಯಾ ಮಂತ್ರಯನೇ ಅಲ್ಲ. ಮಾಯಾ ಮಂತ್ರಯನೇ. ಈ ವೇಳೆಗಾಗಲೇ ಅಂತಃಪುರಕ್ಕೆ ಆಗಮಿಸುತ್ತಿದ್ದ ನನ್ನ ಜೀವಿತೇಶಿ ಇನ್ನೂ ಕಾಲದಿರಲು ಕಾರಣವೇನು? ಅದೇಕೆ ವಿಳಂಬವಾಗಿರಬಹುದು? ಜೀವಿತೇಶ ಏನು ಕಾರಣ ಹರಿ ಜೀವಿತೇಶ ಬಾರಲಿಲ್ಲ
ಇಷ್ಟು ಭಯ ನನ್ನ ಆಪ್ತ ಸಖಿಯಾದ ಮಂತ್ರಿಯೂ ಬಾರಲಿಲ್ಲ. ಅದೇನು ಕಾರಣವಿರಬಹುದು? ಬರಲಿ ಬರ. ಇರಲಿ. ಅಯ್ಯೋ ಪಾಪ, ಸವತಿ ಮಕ್ಕಳ ಅಭಿಪ್ರಾಯವನ್ನು ಯಾರು ತಾನೇ ಸಹಿಸ್ಯಾರು? ಇರಲಿ, ಕೈಕೆಯ ತಾಪಕ್ಕೆ ತಕ್ಕ ಔಷಧಿಯು ನನ್ನಲ್ಲಿರುವುದು. ಕೈಕಾ ಕೈಕಾ ಮಂತ್ರ ಬಾ ಮಂತ್ರ ಬಾ. ನಿಮಗೆ ಸುಖಾಗಮನವೇ? ನನ್ನ ಸುಖಗಮನ ಹಾಗಿರಲಿ. ನೀನೊಬ್ಬಳು ಸುಖವಾಗಿದ್ದರೆ ನಾವುಗಳೆಲ್ಲರೂ ಸುಖವಾಗಿದ್ದಂತೆ. ಕೈಕಾ ಮಂಥರ, ಆ ದೇವರ ಕೃಪೆಯಿಂದ ಸದಾ ನಾನು ಸುಖ ಸಂತೋಷದಿಂದಲೇ ಕಾಲ ಕಳೆಯುತ್ತಿರುವೆನು. ಅದಿರಲಿ, ನಿನ್ನ ಮುಖವನ್ನು ನೋಡುತ್ತಿದ್ದರೆ ನೀನಾವುದೋ ವಿಷಾದಮಯ ಸಂಗತಿಯಲ್ಲಿ ಹೊತ್ತು ತಂದಂತಿರುವುದು. ಏನಾಯಿತು ಮಂಥರ? ದೇವಿ, ಇದೇನು ತಿಳಿದು ತಿಳಿಯದವಳಂತೆ ನಟಿಸುತ್ತಿರುವೆಯಲ್ಲಮ್ಮ? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ಅದು ನಿನಗೆ ತಿಳಿಯದೆ? ಏನು ಏನು ಹೇಳಿದೆ? ಇಂದು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ? ಎಂಥ ಸಂತೋಷ, ಎಂಥ ಸಂತೋಷ ಸಮಾಚಾರ! ಕಂದನಾದ ಶ್ರೀರಾಮಗೆ ಹಿಂದೂ ರಾಜ್ಯ ಪದವಿಯೊಳಗೆ ಸಂತೋಷವಾಂತೇನ ಅಂದರೆ ಸಂತೋಷವಾಂತೆ ನಾವರೆ ಸಂತೋಷವಾಂತೆ ಸಮಾಚಾರವನ್ನು ತಿಳಿಸಿದೆ. ಈ ಸಂತೋಷಕ್ಕಾಗಿ ನಾನು ಕೊಡುವ ಈ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿದೆ. ಸ್ವಲ್ಪ ನಿಲ್ಲು. ಲೋಕದಲ್ಲಿ ನಿನ್ನಂತಹ 3 ಸ್ತ್ರೀಯರು ಉಂಟೆ. ಸರ್ಪದ ಎಳೆಯ ನೆರಳಿನಲ್ಲಿ ವಾಸ ಮಾಡುವ ಮಂಡೂಕದಂತೆ ಮುಂದೆ ಬರುವ ಹಾನಿಯನ್ನು ತಿಳಿಯದೆ ಆನಂದ ಪಡುತ್ತಿರುವೆಯೋ? ಇದೇನು ಮಂಥರ ಈ ರೀತಿಯಾಗಿ ಮಾತನಾಡುತ್ತಿದೆ? ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಾಡಿಗೆ ನಾಡೇ ಸಂತೋಷ ಪಡುವುದು. ಹೀಗಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದು ಅಲ್ಲದೆ? ಶ್ರೀರಾಮಚಂದ್ರನಾದರೂ ತನ್ನ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿ ಭಕ್ತಿ ವಿಶ್ವಾಸಗಳನ್ನು ನೆನಪಿಟ್ಟಿರುವನು. ಇಂಥ ಸುಕುಮಾರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಅಪಾಯ ಒದಗುವುದೆಂದು ಮಾತನಾಡುತ್ತಿರಲಿಲ್ಲ. ಏನಾಯಿತು?
ನಿಜ ನಿಜ. ಅಂತೂ ಇಂತೂ ಆ ಕೌಸಲ್ಯಗೆ ಸೌತಿ ಮತ್ಸರವನ್ನು ತೀರಿಸಿಕೊಳ್ಳಲು ಒಳ್ಳೆಯ ಸಮಯವೇ ಸಿಕ್ಕಿದಂತಾಯಿತು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ಯಾರಾದರೂ ಹೇಳಿದರು ಕೈಕ? ಅಲ್ಲ ಮಂಥರ, ನನಗೆ ರಾಮನೂ ಬೇರೆಯಲ್ಲ, ಭರತನೂ ಬೇರೆಯಲ್ಲ. ನನ್ನ ಭಾಗ್ಯವೂ ಬೇರೆ, ಕೌಸಲ್ಯ ಭಾಗ್ಯವೂ ಬೇರೆ. ಇಂಥ ಸಂತೋಷದ ಸಮಯದಲ್ಲಿ ನೀನಿಂಥ ಅಸೂಯೆ ಮಾತುಗಳನ್ನಾಡಬಾರದು. ಹೌದು, ನಿಜ ನಿಜ. ನೀನು ಹಾಗೆ ತಿಳಿದುಕೊಂಡಿರಬಹುದು. ಮತ್ತೆ ಹೇಗೆ ಎಂದರೆ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾದರೆ ಸಮಸ್ತವು ರಾಮಚಂದ್ರನಿಗೆ ಸೇರುವುದು. ನೀನು ನಿನ್ನ ಮಗ ಭರತ ಅವರು ಹೇಳಿದಂತೆಯೇ ಕೇಳಬೇಕು. ನಾವುಗಳೆಲ್ಲರೂ ಕೌಸಲ್ಯಗೆ ದಾಸರಾಗಬೇಕು. ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತವು ನಮ್ಮದಾಗುವುದು. ನಾವುಗಳೆಲ್ಲರೂ ಸುಖವಾಗಿರುತ್ತಿದ್ದೇವೆ ಕೈಕ. ಹೌದಲ್ಲವೇ? ಇವಳು ಹೇಳುವ ವಿಚಾರವು ಯೋಗ್ಯವಾಗಿರುತ್ತದೆ. ಭರತನ ರಾಜ್ಯದಲ್ಲಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಶ್ಚಯಿಸಬೇಕಾದರೆ ಇದರಲ್ಲೇನೋ ಕುತಂತ್ರವೂ ಅಡಗಿರಲೇ. ಈ ಸಮಯದಲ್ಲಿ ನಾನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಪಡಬಾರದ ಕಷ್ಟಗಳನ್ನು ಪಡಬೇಕಾಗುವುದು. ಹೌದು, ರಾಮಚಂದ್ರನ ಪಟ್ಟಾಭಿಷೇಕ ವಿಷಯವನ್ನು ನನ್ನ ಬಳಿಯಲ್ಲಿ ಯಾರೂ ತಿಳಿಸಲೇ ಇಲ್ಲ. ಇವಳು ಹೇಳುವ ವಿಚಾರ ಯೋಗ್ಯವಾಗಿರುವುದು. ಮಂಥರ, ನಿನ್ನ ಮಾತು ಸರಿಯಾಗಿರುವುದು. ಆದರೆ ಇದೆಲ್ಲವನ್ನು ಕೇಳುತ್ತಿದ್ದರೆ ನಾನೇನು ಮಾಡಬೇಕೆಂಬುದು ನನಗೆ ತೋಚುತ್ತಿಲ್ಲ. ಆದ್ದರಿಂದ ಈ ಸಮಯದಲ್ಲಿ ಇದಕ್ಕೆ ನೀನೇ ಏನಾದರೂ ಒಂದು ಉಪಾಯವನ್ನು ಸೂಚಿಸಬಾರದು? ಮೊದಲೇ ನನ್ನ ಮಾತು ಕೇಳುವಲ್ಲ ಅಂದೆ, ಈಗ ನನ್ನ ಮಾತು ನೀನು ಕೇಳುವೆಯೋ? ಇಲ್ಲ, ಖಂಡಿತವಾಗಿ ನಿನ್ನ ಮಾತು ಕೇಳುವುದು. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಆಪ್ತರಾಗಿರುವರು. ಹೇಳು ಮಂಥರ. ನಿಜವಾಗಿಯೂ ಕೇಳುವೆಯೋ? ಖಂಡಿತವಾಗಿಯೂ ಕೇಳುವನು, ಹೇಳು. ಹಾಗಾದ್ರೆ ಹೇಳುತ್ತೇನೆ. ಈ ದಿವಸ ನಿನ್ನ ಗಂಡನಾದ ದಶರಥ ಮಹಾರಾಜ ಚಕ್ರವರ್ತಿಯು ಅಂತಃಪುರಕ್ಕೆ ಬರುವ ಸಮಯಕ್ಕೆ ಸರಿಯಾಗಿ ನಿನ್ನ ಆಭರಣಗಳನ್ನೆಲ್ಲ ಕಳಚಿ ಬಿಸಾಡಿ ತಲೆಯನ್ನು ಕೆದರಿಕೊಂಡು ಕೋಪದಿಂದ ಮಲಗಿರು. ಆಗ ನಿನ್ನ ಒಡೆಯ ಏತಕ್ಕೆ ಈ ರೀತಿ ಮಲಗಿರುವೆ ಎಂದು ಕೇಳಿದಾಗ ಆತನಿಂದ ವಾಗ್ದಾನವನ್ನು ತೆಗೆದುಕೊಂಡು ಶ್ರೀರಾಮಚಂದ್ರನ ಮೇಲಾಣೆಯ ಭಾಷೆಯನ್ನು ತೆಗೆದುಕೊಂಡು ತದನಂತರ ಈ ವಿಚಾರವನ್ನು ಹೇಳು. ಹೌದು, ಯಾವ ವಿಚಾರವನ್ನು ತಿಳಿಸಬೇಕೆಂದು ಹೇಳಲೇ ಇಲ್ಲ. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿರುವ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಕೊಟ್ಟಿರುವರು. ಬೇಕಾದಾಗ ಕೇಳಿಕೊಳ್ಳುವುದೆಂದು ನಾನೇ ಹೇಳಿರುವೆನು. ಆ 2 ವರಗಳನ್ನು ಸಮಯ ಬಂದಾಗ ಎಂದು ಕೇಳಿಕೊ ಎಂದು ಹೇಳಿರಲಿಲ್ಲವೇ? ಹೌದು. ಆ 2 ವರಗಳನ್ನು ಈಗ ಕೇಳಿಕೊ. ಏನೆಂಬುದಾಗಿ? 1ನೆಯ ವರಕ್ಕೆ ನಿನ್ನ ಮಗನಾದ ಭರತನಿಗೆ ಕೋಶಲ ರಾಜ ಪಟ್ಟಾಭಿಷೇಕ. ಮಂಥರ, ಎಂಥ ಚತುರಿಯೇ ನೀನು! ನಿನ್ನಲ್ಲಿ ಇಷ್ಟೊಂದು ಜಾಣ್ಮೆ ಇರುವುದೆಂದು ನಾನು ತಿಳಿದೇ ಇರಲಿಲ್ಲ. ಸರಿ, ಹಾಗೆ ಮಾಡುವೆನು. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕಾಡಿಗೆ ಕಳಿಸಲೇಬೇಕು ಕೈಕ. ಅಯ್ಯೋ ದುಷ್ಟೆ, ನಿನ್ನ ತಲೆಯಲ್ಲಿ ಇಂಥ ಕೆಟ್ಟ ಯೋಚನೆಗಳು ಅದು ಹೇಗೆ ಹುಟ್ಟಿಕೊಂಡವು? ಏನ್ ಹೇಳಿದೆ? ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಅರಣ್ಯವಾಸವೇ. ಮಂಥರ, ನೀನು ವಯೋವೃದ್ಧಳಂತಲೂ ಚಿಕ್ಕಂದಿನಿಂದ ನನ್ನನ್ನು ಸಾಕಿದವಳಂತಲೂ ಈ ನಿನ್ನ ಮಾತನ್ನು ಸಹಿಸಿಕೊಂಡಿರುವಳು. ಬೇರೆ ಯಾರಾದರೂ ಇದೇ ಮಾತುಗಳನ್ನು ಆಡಿದ್ರೆ ಈ ವೇಳೆಗಾಗಲೇ ಅವರ ಶಿರಚ್ಛೇದನವಾಗುವುದು. ದುಷ್ಟೆ, ನನಗೆ ನಿನ್ನ ಮುಖ ತೋರಿಸಬೇಡ, ಹೊರಟು ಹೋಗಲಿಲ್ಲ. ಮೊದಲೇ ನನ್ನ ಬಾಯಿ ಮುಚ್ಚಿಂది. ಈಗ ನನ್ನ ಮಾತು ಕೇಳಿದೆಯೋ ಕೈಕ? ಕಂಡಕ್ಕೆ ಹೇಳಿದ್ರೆ ಕೆಂಡದಂತ ಕೋಪ. ಈ ರಾಜ್ಯಭಾರವನ್ನು ನಾನೇನಾದರೂ ಆಳಬೇಕೇನು? ಇಲ್ಲ, ನನ್ನ ಮಗನೇನಾದರೂ ಈ ರಾಜ್ಯಭಾರವನ್ನು ಆಳಬೇಕೇನು? ನಾನು ಹಿಂದೆನೇ ಸಾಯುವೆನು, ನಾಳೆನೇ ಸಾಯುವೆನು. ನನಗೇ ತಕ್ಕಮ್ಮ ಕೈಕ. ಮಾತನಾಡಬೇಡ. ಇಂತಹ ಸಂದರ್ಭದಲ್ಲಿ ಭರತ ಶತ್ರುಘ್ನರನ್ನು ಅವರ ಸೋದರ ಕಳಿಸಬೇಕು. ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕಾಯ್ತಲ್ಲ ಎಂದು ಹಾಗೆ ಹೇಳಿದರು. ಮಂತ್ರ ಕೋಪಿಸಿಕೊಳ್ಬೇಕು. ಬಾಲ್ಯದಿಂದಲೂ ರಾಮನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದೆ. ಆತನ ಮೇಲಿರುವ ಅತಿಯಾದ ಪ್ರೀತಿ ಮೋಹವೇ ನನ್ನ ಈ ಕೋಪಕ್ಕೆ ಕಾರಣವಾಯಿತು. ನೋಡು, ನೀನು ಹೇಳುತ್ತಿರುವ ಮಾತು ಸತ್ಯವಾಗಿದೆ. ಆದರೆ ಭರತನಿಗೆ ಪಟ್ಟಾಭಿಷೇಕವಾಗುವುದೇನೋ ಒಳ್ಳೆಯದು. ಆದರೆ ರಾಮನನ್ನು ಕಾಡಿಗೆ ಕಳಿಸುವುದೇಕೆ? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಪರಿವಾರದವರು
ಭರ್ತನ ಅಧೀನವಾಗುವುದು ಕಷ್ಟನಮ್ಮ. ಹೇಗಾದರೂ ಮಾಡಿ ರಾಮನನ್ನು ರಾಜ್ಯದಿಂದ ಕಾಡಿಗೆ ಕಳಿಸಲೇಬೇಕು. ಇಷ್ಟಾದರೆ ನಿನಗೆ ಮಂಗಳವೂ ಉಂಟಾಗುವುದು. ಸರಿ, ನಾನು ನೀನು ಹೇಳಿದಂತೆ ಮಾಡುವೆ. ಹೌದು, ಈಗ ನೀನೆಲ್ಲಿಗೆ ಹೋಗುವೆ? ನಾನು ಈಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಗಳನ್ನೆಲ್ಲ ನಿಶಬ್ದಗೊಳಿಸಿ ಸಾಧ್ಯವಾದಷ್ಟು ಮಟ್ಟಿಗೆ ದುಃಖ ಚಿಹ್ನೆಗಳನ್ನೇ ನೆಲೆಗೊಳಿಸುವೆನು. ಕೈಕ, ನಾನು ಬಂದು ಬಹಳ ವೇಳೆಯಾಯಿತು. ಆಯ್ತಾಯ್ತು, ನಾನಿನ್ನು ಹೊರಡುವೆನು. ಆಗಲಿ ಬಂತ. ಕೈಕ, ನಿನ್ನ ಗಂಡನಾದ ದಶರಥ ಮಹಾರಾಜ ಚಕ್ರವರ್ತಿಯು ಇತ್ತ ಕಡೆಯೇ ಬರುತ್ತಿರುವನು. ಹೌದೌದು, ನಾನು ಅವನಿಗೆ ಕಾಣಿಸಿಕೊಳ್ಳದೆ ಈ ಮಾರ್ಗವಾಗಿ ಏನು ಮರ್ಯಾದೆ? ಈ ಮಂದಿರವನ್ನು ಪ್ರವೇಶ ಮಾಡಿದ್ರು ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದ್ದೇ ಭಾಸವಾಗ್ತಿರುವುದಲ್ಲ. ಅಲ್ಲದೆ ಯಾವುದೋ ಒಂದು ಆರ್ತ ಧ್ವನಿಯು ದಶರಥ ಕೈಕಾಂತ ಪರ್ವವನ್ನು ಪ್ರವೇಶ ಮಾಡಬೇಡವೆಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ಅದೂ ಅಲ್ಲದೆ ನನ್ನ ಹೃದಯವು ಥಟ್ಟನೆ ತರಾರಿಸಿ ಖಂಡಿತವಾಯಿತೆ. ಓಹೋ, ಕೈಕಾಂತ ಪರ್ವವು ಇದನ್ನ ಶೂನ್ಯವಾಗಿರಲು ಕಾರಣವೇನು? ನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಬಂದು ಮೊದಲೊತ್ತಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುವುದೇ ಇಲ್ಲವಲ್ಲ. ಕೈಕ, ಇದೇನು? ನನ್ನ ಪ್ರಿಯ ಪತ್ನಿ ಕೈಕೆಯು ಕೇಶರಾಶಿಯನ್ನು ಅಲಂಕರಿಸುತ್ತಿದ್ದ, ಒಡವೆಗಳೆಲ್ಲ ನಾಶ. ಕೇಶ, ಈ ನಾರಿಯ ಮುಖವೇಕ ಒತ್ತಿದೆ ಮಾರಿಯ ವೇಷ. ಇದನ್ನೆಲ್ಲವನ್ನು ಸಾಂತ್ವನಗೊಳಿಸಿ ಈ ದಶರಥ ನಮನೀಶ. ಏನಾಶ್ಚರ್ಯ, ಕೈಕೆಯು ಆಭರಣಗಳ ಕಿತ್ತೊಗೆದು ಚಿನ್ನ ಮನಸ್ಸುಗಳಾಗಿ ಮಲಗಿರಲು ಕಾರಣವೇನು? ಕೈಕ, ಕೌಸಲ್ಯ ಮನೋಹರರೇನು? ಕೌಶಲ್ಯ ಮನೋಹರವುದು ಈ ಕೈಕೆಯ ಪ್ರಾಣಕಾಂತನೂ ಹೌದು. ಏಕೆ ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕ, ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೇ? ಮಾನನೆ ಮಂಡಿಯ ಮಾಡ್ಬಲ್ಲೆ ಮಾಡ್ಬಲ್ಲೆ ಮಾನನೆ ಮಂಡಿಯ ಕೋಪ ಮಾಡ್ಬಲ್ಲೆ ಮಾನನೆ ಮಂಡಿಯ ಕೋಪ ಮಾಡ್ಬಲ್ಲೆ ಕೈಯ
ಹೇಳಬಾರದೆ? ಯಾರು ನಿನಗಿಂತಹ ಮನೋವ್ಯಾಖ್ಯೆ ಉಂಟು ಮಾಡಿದವರು? ಅವ್ರಿಗೆ ಯಾರೇ ಆಗಿರಲಿ ಶಿಕ್ಷಿಸ್ತೇನೆ. ಒಂದು ವೇಳೆ ನೀವೇ ಆಗಿದ್ದರೆ? ನಾನು ಶಿಕ್ಷಾರ್ಹನೇ. ಅಯೋಧ್ಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆಗಳೆಂಬ ಭೇದ ಭಾವನೆ ಇಲ್ಲ. ಹಾಗಾದ್ರೆ ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥರಿಗೆ ಯಾವ ಶಿಕ್ಷೆಯನ್ನು ವಿಧಿಸುವುದು? ಈಗಂತಹ ವ್ಯಾಖ್ಯಾನವನ್ನು ಮಾಡಿದವರು ಯಾರು? ಮಹೋತ್ಸವವನ್ನು ಏರ್ಪಡಿಸಿರುವವರು ನೀವೇ. ನನಗೆ ಮನೋವ್ಯಾಕುಲವನ್ನು ಉಂಟು ಮಾಡಿದವರು ನೀವೇ ಅಲ್ಲವೇ? ಈಗ ಮಹೋತ್ಸವವನ್ನು ಏರ್ಪಡಿಸಲಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣ ನಾನಲ್ಲವಲ್ಲ? ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವ ಕಾಲದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸಹಜ ತಾನೆ? ನಾನು ಮಾಡಿದ ವಾಗ್ದಾನವನ್ನು ಯಾವುದನ್ನು ಮರೆತಿಲ್ಲ. ವಿಚಾರವೇನು ಹೇಳು? ಮರೆತಿಲ್ಲವೇ? ಜ್ಞಾಪಿಸಿಕೊಳ್ಳಿ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯವನ್ನು ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲ? ಹೌದು. ಅವುಗಳನ್ನು ನಡೆಸಿಕೊಟ್ಟಿರುವಿರಾ? ಅದು ನನ್ನ ತಪ್ಪಲ್ಲ ಕೈಕಾ. ನೀನೇ ಬೇಕಾದ ಹೇಳಿದ್ದೆ ಅಲ್ಲವೇ? ಹೌದೌದು. ಹಾಗಾದ್ರೆ ಈಗ ಆ ವರಗಳನ್ನು ಕೇಳಿಕೊಂಡರೆ ನಡೆಸಿಕೊಡುವಿರಿ ತಾನೆ? ನಿಶ್ಚಯವಾಗಿ ನಡೆಸಿಕೊಂಡು ಕೈಗ. ಸತ್ಯವಾಗಿ ನಡೆಸಿಕೊಡು. ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ ಇದೆ? ಹೌದು. ಈ ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ಪ್ರಿಯೇ, ನಿನಗಿನ್ನೂ ಸಂದೇಹವೇ? ಸೂರ್ಯವಂಶದ ರಸರು ಕೊಟ್ಟ ಮಾತಿಗೆ ತಪ್ಪುವರಲ್ಲೇ ಒಂದು ಚೆನ್ನಾಗಿ ನಂಬು. ಸರಿ ಸರಿ. ಹಾಗಾದ್ರೆ ಕೇಳಿಕೊಳ್ಳಲೇ ಆ 2 ವರಗಳನ್ನು? ಆಗಬಹುದು. ಅಳಿವೆ ಪ್ರಾಣೋದಯ ಆಯ್ತಾ? ಅಳಿವೆ ಪ್ರಾಣೋದಯ ಅಳಿವೆ ಚತುರಂಗ ಬಲಂ ಮತ್ ಪ್ರಜಯ ನಿಷ್ಠಾರ್ಥವಂ ಆಯ್ತಾ? ನಿಷ್ಠಾರ್ಥವಂ ಎಲೆ ಜಾಣೆ ರಾಮನಾಣೆ ವಿಜಯದ ವೀಣೆ ಅಭಿಷ್ಟವನ್ನು ನೆರವೇರಿಸುವೆನು. ಪ್ರಾಣೇಶ್ವರ, ಹಾಗಾದ್ರೆ ನಿಮ್ಮ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು? ಯಾವುದು ಕೈಕ? ನಿಮ್ಮ ಅತಿಶಯವಾದ ಪ್ರೇಮವು ಯಾರಲ್ಲಿರುವುದು ಪ್ರಾಣೇಶ್ವರ? ಇನ್ಯಾರಲ್ಲಿ? ನಿನ್ನ ಮೇಲೆ. ಓಹೋ, ಸರಿಯಾಗಿ ಆಲೋಚಿಸಿ ಹೇಳಿ. ಮತ್ತಾರನೇ ಕೈಕ? ನಾಡಿನ ಪ್ರಜೆಗಳಲ್ಲಿ. ನಾಡಿನ ಪ್ರಜೆಗಳಲ್ಲಿ? ಪ್ರಾಣೇಶ್ವರ, ಚೆನ್ನಾಗಿ ಯೋಚಿಸಿ ಹೇಳಿ. ಓಹೋ, ಮರೆತಿದ್ದನು ಕೈಕ. ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಲ್ಲಿ. ನೋಡಿದ್ರ, ಆಗಲೇ 2 ಮಾತಾಯ್ತು. ನಿಮ್ಮಂಥವರನ್ನು ನಂಬುವುದಾದ್ರೂ ಹೇಗೆ? ಇರಲಿ. ಹಾಗಾದ್ರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಭಾಷೆ ಇಟ್ಟು ನೀವು ನನಗೆ ಪ್ರಮಾಣ ಮಾಡಿ ಹೇಳಿದರೆ ನಾನು ನನ್ನ ವರಗಳನ್ನು ಕೇಳಿಕೊಳ್ಳುವೆ. ರಾಮಚಂದ್ರ ಆಣೆಗೂ ಮಾಡಿಸಿಕೊಡುವೆ. ಹಾಗಾದ್ರೆ ಕೇಳಿಕೊಳ್ಳಲೇ ವರಗಳನ್ನು. ಆಗಬಹುದು. ಕೇಳಿ. 1ನೇ ವರಕ್ಕೆ, ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಏನು ಹೇಳಿದೆ ಕೈಕ? ಇನ್ನೊಂದು ಸಾರಿ ಹೇಳು. ಏಕೆ? ನಾನು ಹೇಳಿದ್ದು ಕೇಳಿಸಲಿಲ್ಲವೇ? ಚೆನ್ನಾಗಿ ಕೇಳಿಸಿಕೊಳ್ಳಿ. ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಏನು ಹೇಳಿದೆ ಕೈಕ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ರಾಜ್ಯಾಭಿಷೇಕ ಮಾಡು ಎಂದು ಹೇಳ್ತಿರ್ವೆ. ಹೌದು. ಇಲ್ಲ ಕೈಕ, ಇಲ್ಲ. ನೀನಂತ ಅಸೂಯೆ ಪರವಲ್ಲ, ಕಠೋರ ಮನಸ್ಸುಗಳು ಅಲ್ಲ.
ನನ್ನನ್ನು ಪರೀಕ್ಷಿಸಲು ವಿನೋದಕ್ಕಾಗಿ ಈ ರೀತಿ ಹೇಳ್ತಿರುವೆಯಾ? ಪ್ರಾಣೇಶ್ವರ, ನಾನು ನಿಮ್ಮೊಂದಿಗೆ ವಿನೋದವನ್ನು ಮಾಡುತ್ತಿಲ್ಲ, ನಿಮ್ಮನ್ನು ಪರೀಕ್ಷಿಸುತ್ತಲೇ ಇಲ್ಲ. ನಾನೀಗ ಹೇಳುತ್ತಿರುವುದು ಸತ್ಯವಾದ ಮಾತು. ಇದಕ್ಕೆ ಅಯೋಧ್ಯ ಪ್ರಜೆಗಳು ಸಮ್ಮತಿಸುವುದಿಲ್ಲ. ಅರಸನ ಧರ್ಮವನ್ನು ಕಾಯಬೇಕಾಗಿದ್ದು ಪ್ರಜೆಗಳ ಧರ್ಮ. ಏನು? ಅರಸನ ಧರ್ಮವನ್ನು ಪ್ರಜೆಗಳು ಕಾಯಬೇಕು? ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಸಲ್ಲಬೇಕಾದದ್ದು ಧರ್ಮ, ಆದರೆ ಭರತನಿಗೆ ಸಲ್ಲಿದರೆ ಅಧರ್ಮ. ಏಕೆ? ಭರತನು ದಶರಥ ಪುತ್ರನಲ್ಲವೇ? ಅವನು ಭರತನು ನನ್ನ ಪ್ರೀತಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ. ಜ್ಯೇಷ್ಠನಾಗಲಿ ಕನಿಷ್ಠನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಹಾ, ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಲಕಲಧಾರಿಯಾಗಿ ನಾರು ಮುಡಿಯನ್ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕು. ಸಿಡಿಲು ಗಾತವೋ ಆಯ್ತಾ? ಲಂಬರ ಸಿಡಿಲು ಗಾತವೋ ಇದೇ ನಂ ಪುರುಷ ವಿಷ ವ್ಯಾಪ್ತಿಯೋ ಕಾಣೆ. ಪರಿಯದು ಗುಡಕ್ಕೆ ನಂಗೊರಿ ಗೈವರೇ ಆಯ್ತಾ? ಈ ಪರಿಯದು ಗುಡಕ್ಕೆ ನಂಗುರಿ ಗೈವರೇ ನೋಡಿದು ದುರ್ವಾಸನೆ ಇದು ರಮಣಿ. ಅಯ್ಯೋ ಕುಲಘಾತಕಿ, ನನ್ನ ಪ್ರಾಣ ಸಮಾನ ರಾಮಚಂದ್ರನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸಬೇಕೆ? ಅವನೇನು ಅಪರಾಧ ಮಾಡಿದನೆಂದು ಆ ವಂಶವರ್ಧನನ್ನು ಅಡವೆಗಟ್ಟಬೇಕು? ಬೇಡ ಕೈಕ, ಬೇಡ. ಸಾಧ್ಯವಿಲ್ಲ. ಅರಣ್ಯವಾಸಕ್ಕೆ ಕಳಿಸುವಿರೋ ಇಲ್ಲವೋ ಹೇಳಿಬಿಡಿ. ಅಯ್ಯೋ ಕಠಿಣ ಆತ್ಮಳೆ, ಲೋಕಾಭಿರಾಮನಾದ ರಾಮಚಂದ್ರನು ಈ ನಿನ್ನ ಕಠೋರ ಶಾಸನಕ್ಕೆ ಹೇಗೆ ಪಾತ್ರನು? ಏತಕ್ಕಿಂತಹ ದುರಾಲೋಚನೆ ಮಾಡುತ್ತೀರಿ? ಸಾಕು, ಸುಮ್ಮನಿರಿ. ದುರಾಲೋಚನೆ ಮಾಡಿದವರು ನೀವು, ದೂರಾಲೋಚನೆ ಮಾಡತಕ್ಕವಳು ನಾನು. ಹೇಳಿ, ನನ್ನ ಮಾತಿನಂತೆ ರಾಮನನ್ನು ಅರಣ್ಯವಾಸಕ್ಕೆ ಕಳಿಸುವಿರೋ ಇಲ್ಲವೋ? ಕೈಕ, ನಿನಗೆ ತಕ್ಕಿಂತಹ ದುರ್ಬುದ್ಧಿ ಹುಟ್ಟಿತು. ತಂದೆ ಹೆತ್ತ ತಾಯಿಗಿಂತ ಅತಿಶಯವಾದ ಪ್ರೀತಿಯಿಂದ ನಿನ್ನನ್ನು ಕಾಣಿದ್ರು ಆ ರಾಮಚಂದ್ರನು ಕೇಳಲು ಬಯಸಿರುವ ನಿನಗೆ ಬುದ್ಧಿ ಕೆಟ್ಟಿರುವುದೇ? ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ಮೊದಲು ನಿಮ್ಮ ಬುದ್ಧಿಯು ಶುದ್ಧತೆಯಲ್ಲಿರುವುದೇನೆಂಬುದನ್ನು ಆಲೋಚಿಸಿ ಮಾತನಾಡಿ. ಛಲವನ್ನು ಬಿಡು ಕೈಕ, ಛಲವನ್ನು ಬಿಡು.
ಲಲ್ಲನ್ನೇ ಯೋಚನೆ ಮಾಡು. ಬಡುನಿ ಭರತಗೆ ರಾಜವಾ ಒಳಿತು ರಾಮನ ವನವಾದವ ಆಯ್ತಾ? ಆಯ್ತಾ? ಒಡುನಿ ಭರತಗೆ ರಾಜವಾ ಒಳಿತು ರಾಮನ ವನವಾದವ ರವ ಮುಟ್ಟಿವೆ ನನ್ನ ಪಿಡಿವೆ ರವ ಮುಟ್ಟಿವೆ ನನ್ನ ಪಿಡಿವೆ ಕಲ್ಲು ಕಲಾರೆ ರಾಮನ ತಾಡಿಗೆ ಚಲವೋ ರಾಮನಳು ಬೇಡ ಲಲ್ಲನ್ನೇ ದಯಾಳಿ
ರಾಜ್ಯ ಹೋಗೋದುಗಳನ್ನು ಸಂತೋಷವಾಗಿ ನಿನಗೆ ಬಿಟ್ಟು ಕೊಡುವೆ. ಆದರೆ ರಾಮಚಂದ್ರನು ಮಾತ್ರ ಬಿಟ್ಟರ ಈ ಬಯಕೆಯನ್ನು ಬಿಟ್ಟು ನನ್ನನ್ನು ನನ್ನ ರಾಮಚಂದ್ರನು ಕಾಪಾಡು. ಮತ್ತೊಮ್ಮೆ ಯೋಚಿಸಿ ನೋಡು. ಈಗ ಕೊಟ್ಟಿರುವ ಮಾತಿಗೆ ತಪ್ಪಿ ನಡೆಯುತ್ತಿರುವ ನಿಮ್ಮಲ್ಲಿ ನಾನು ಬೇರೆ ಬರವನ್ನು ಕೇಳಿಕೊಳ್ಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಮಾತಿನಂತೆ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನ ಅರಣ್ಯವಾಸಕ್ಕೆ ಹೋಗಲೇಬೇಕು. ಎಲ್ಲ ರಾಕ್ಷಸಿ ಸೀಬೆ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರ ಪಟ್ಟ ಪ್ರಾಣೇಶ್ವರ, ಆಗ ತಾನೇ ನೀವೇನು ಹೇಳಿದಿರಿ? ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಎಂದಿಗೂ ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂದು. ಆದರೆ ಅದೇ ನಿಮ್ಮ ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರ ಚರಿತ್ರೆಗಳು ನಿಮಗೆ ಗೊತ್ತಿರುವವೆ. ಅಲರ್ಕ ಮಹಾರಾಜನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನೆರಡು ಕಣ್ಣುಗಳನ್ನೇ ದಾನವಾಗಿ ಕೊಟ್ಟನು. ಸಿಬಿ ಚಕ್ರವರ್ತಿಯು ಕೇವಲ ಒಂದು ಪಾರಿವಾಳದ ಪ್ರಾಣವನ್ನು ಉಳಿಸುವುದಕ್ಕಾಗಿ ತನ್ನ ದೇಹದ ಮಾಂಸವನ್ನೇ ಕೊಯ್ದುಕೊಟ್ಟನು. ರಾಜ ಸತ್ಯ ಹರಿಶ್ಚಂದ್ರನು ಮುನಿಗಳಿಗೆ ಕೊಟ್ಟ ಮಾತನ್ನು ನಡೆಸುವುದಕ್ಕಾಗಿ ತನ್ನ ರಾಜ್ಯಾಧಿಕೋಶ ಸಕಲ ಐಶ್ವರ್ಯವನ್ನು ಮುನಿಗಳಿಗೆ ಒಪ್ಪಿಸಿ ತನ್ನನ್ನು ತಾನು ಚಾಂಡಾಲಿಗೆ ಮಾರಿಕೊಂಡು ಪತ್ನಿ ಪುತ್ರರನ್ನು ಅನ್ಯರಿಗೆ ವಿಕ್ರಯಿಸಿ ಆತನು ಸ್ಮಶಾನ ಕಾಯಲಿಲ್ಲದೆ ಕೊನೆಗೆ ತನ್ನ ಧಣಿಯ ಆಜ್ಞೆಯಂತೆ ಆತನು ತನ್ನ ಧರ್ಮಪತ್ನಿ ಶಿರಸ್ಸನ್ನೇ ಛೇದಿಸಲು ಸಿದ್ಧನಾಗಲಿಲ್ಲದೆ. ಅಂಥ ಸತ್ಯಸಂಧರಾದ ಸೂರ್ಯವಂಶದಲ್ಲಿ ಹುಟ್ಟಿದ ನೀವು ನಿಮ್ಮ ಮಡದಿಗೆ ಕೊಟ್ಟ ಮಾತನ್ನು ನಡೆಸದೆ ಹೋದರೆ ಆಗ ನಿಮಗೆ ಸೂರ್ಯವಂಶಕ್ಕೆ ಕಳಂಕ ಬರುವುದಿಲ್ಲವೇ? ನಡೆಸಿಕೊಡುವಂತಿದ್ರೆ ನನ್ನ ಮಾತು ನಡೆಸಿಕೊಡಿ, ಇಲ್ಲವಾದ್ರೆ ಕೊಟ್ಟ ಮಾತಿಗೆ ತಪ್ಪಿದೆ ಎಂದು ಹೇಳಿಬಿಡಿ. ಎಲ್ಲ ರಾಕ್ಷಸಿ, ಎಲ್ಲ ರಾಕ್ಷಸಿ ಸಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ನಾನು ಇಷ್ಟೊಂದು ನಿನ್ನನ್ನು ವಿಧವಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳಿಲ್ಲ ನರರಾಕ್ಷಸಿ. ಪ್ರಾಣೇಶ್ವರ, ಆಗಲಿ, ಧರ್ಮಪಾಶಕ್ಕೆ ಸಿಕ್ಕಿರುವ ನಾನು ನಿನ್ನಿಷ್ಟಂದೇ ನಡೆಯುವುದು. ಇನ್ನು ನೀನು ನನಗೆ ಪತ್ನಿ ಅಲ್ಲ, ನಿನ್ನ ಮಗ ನನಗೆ ಪುತ್ರನೂ ಅಲ್ಲ. ಹೇಗಿದ್ದರೂ ಈ ವ್ಯಥೆಯಿಂದ ಸಾಯುವುದಂತೂ ನಿಶ್ಚಯ. ನಾನು ಸತ್ತ ಮೇಲೆ ಕೈಕ ನಿನ್ನ ಮಗನಿಂದ ಭರತನಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಿಲ್ಲ. ಹಾ ರಾಮಚಂದ್ರ, ಹೀಗೆ ಮಾತು ಕೊಟ್ಟು ಕೆಟ್ಟನಲ್ಲ. ಇದೊಳ್ಳೆ ಗೋಳ ಆಯ್ತಲ್ಲ. ಈಗ ತಾನೇ ಏನಾಯ್ತು? ನಾನು ಹೇಳಲಿಲ್ಲವೇ ಕೊಟ್ಟ ಮಾತಿಗೆ ತಪ್ಪಿದ್ರೆ ಎಂದು ಹೇಳಿಬಿಡಿ. ಸೂರ್ಯವಂಶದಲ್ಲಿ ಹುಟ್ಟಿದ ಅರಸರು ಕೊಟ್ಟ ಮಾತನ್ನು ನಡೆಸಲಾರದೆ ಹೋದರೆಂದು ದಂಗೋರದ ಮೂಲಕ ರಾಜ್ಯದಲ್ಲೆಲ್ಲ ಸಾರಿ ಬಿಡುವೆನೆಂದು. ಜನನಿ, ಇದೇನು ಹೀಗೆ ಹೇಳುತ್ತಿರುವಿರಿ? ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ಎಂದಾದರೂ ತಪ್ಪುವುದುಂಟೇ ಮಾತಿ? ಅದು ಅಲ್ಲದೆ ನಾನು ಬಂದ ತಕ್ಷಣ ಎದ್ದು ನಿಂತು ನನ್ನನ್ನು ಆಲಂಗಿಸುತ್ತಿದ್ದ ನಮ್ಮ ಜನಕನು ಏಕೋ ಈ ದಿವಸ ಚಿಂತಾಮಗ್ನರಾಗಿರುವಲ್ಲ. ಒಂದು ವೇಳೆ ನಾನೇನಾದರೂ ತಪ್ಪು ಮಾಡಿರಬಹುದೇ ಅಮ್ಮ? ಇಲ್ಲ ರಾಮಚಂದ್ರ, ನಿನ್ನಿಂದ ಯಾವ ಅಪರಾಧವೂ ಇಲ್ಲ. ಆದರೆ ಕೊಟ್ಟ ಮಾತನ್ನು ನಡೆಸಲಾರದೆ ಈ ರೀತಿಯಾಗಿ ಪರಿತಪಿಸುತ್ತಿರುವರು ನಿಮ್ಮ ಜನಕರು. ಅಮ್ಮ, ಏನು ಜನಕನು ಆಡಿದ ಮಾತನ್ನು ಎಂದಿಗಾದರೂ ತಪ್ಪುವರೇ ಅಮ್ಮ? ಅವರು ನಡೆಸಲಾಗದಂತ ಅಸಾಧ್ಯವಾದ ವಿಚಾರವಾದರೂ ಏನು ತಾಯಿ? ಹೋಗಲಿ ಬಿಡು ರಾಮಚಂದ್ರ, ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು, ಇನ್ನು ಮಗನಿಗೆ ಹೇಳಿದ್ರೆ ಇನ್ನೆಷ್ಟಾಗುವುದೇ ಏನು? ನಿನಗೇಕೆ ಆ ಯೋಚನೆ ಬಿಡು. ಅಮ್ಮ, ಹಾಗೆಣಿಸಬಾರದಮ್ಮ. ನನ್ನಿಂದಾಗುವುದೇ ಆದರೆ ನಾನು ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು, ಹೇಳುತ್ತಾಯಿ. ಹಾಗಾದ್ರೆ ಕೇಳು ರಾಮಚಂದ್ರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸವನ್ನು ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ನಾನು ಕೇಳಬಲ್ಲೆನು ಅಮ್ಮ? ಆ ವರಗಳನ್ನೇ ನಾನೀಗ ಕೇಳಿಕೊಂಡೇನಷ್ಟೇ. ಏನೆಂಬುದಾಗಿ ಕೇಳಿಕೊಂಡಿರ ತಾಯಿ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡನಷ್ಟೇ. ಅಮ್ಮ, ಪಟ್ಟಾಭಿಷೇಕವು ನನಗಾದರೇನು ಭರತನಿಗಾದರೆ? ನಾವಿಬ್ಬರು ದಶರಥ ಚಕ್ರವರ್ತಿಯ ಪುತ್ರರಲ್ಲವೇ ಅಮ್ಮ? ಇದಕ್ಕೆ ನನ್ನ ಆತ್ಮ ಸಾಕ್ಷಿಯಾಗಿ ಸಂತೋಷವಾಗಿ ಒಪ್ಪಿಕೊಂಡಿರುವುದು. ಇನ್ನು 2ನೇ ವರವೇ ಯಾವುದೆಂಬುದನ್ನು ಕೇಳುತ್ತಾಯಿ. ಬೇಡ, ಅದನ್ನು ಮಾತ್ರ ಹೇಳಬೇಡ. ಜನಕ, ಸಮಾಧಾನರಾಗಿ 2ನೇ ವರವು ಯಾವುದೆಂಬುದನ್ನು ಹೇಳುತ್ತಾಯಿ. ರಾಮಚಂದ್ರ, 2ನೇ ವರಕ್ಕೆ ನೀನು ಜಟಾವಲಕಲ ಧಾರಿಯಾಗಿ ನಾರು ಮುಡಿಯ ನುಟ್ಟು 14 ವರ್ಷಗಳ ಕಾಲ ಪುರಪ್ರವೇಶವಿರದಂತೆ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಶಿವ ಶಿವ.
ಶಿವ ಶಿವ ಎನಿದಾಶ್ಚರ್ಯವ ಈ ದಾರುಣಿಯಳ್ ಸ್ತ್ರೀಯರ ಮರ್ಮವಂ ತಿಳಿಯಲ್ ಅಸಾಧ್ಯವೋ ಕಿವಿಗೊಡದೆ ಹೋದ ತಂದೆಗೆ ಕಿವಿಗೊಡದೆ ಹೋದ ತಂದೆಗೆ ಕವಿದಿಗ ಶೋಕಾಗ್ನಿಯಳ್ ಮುಳುಗಿ ಪ್ರಾಣ ಬಿಡುವುದು ಸತ್ಯವೋ ಸತ್ಯವೋ ಅಹುದೆಂಬ ರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸ ಮಧ್ಯಪಾದಂ ಜಲನೃತ್ಯ ನಾರೀ ಚಿಂತನ ಪಶ್ಚಿತಃ ಎಂಬ ನಾರ್ಯೋಕ್ತಿಯಂತೆ ಅಂಬರದಲ್ಲಿ ಆರುವ ಬಿಳಿಯ ಕಾಗೆಯನ್ನಾದರೂ ಕಾಣಬಹುದು, ಹತ್ತಿಯ ಹೂವನ್ನಾದರೂ ನೋಡಬಹುದು, ಆ ನೀರಿನಲ್ಲಿ ಈಜುವ ಮೀನಿನ ಹೆಜ್ಜೆಯನ್ನಾದರೂ ಗುರುತಿಸಬಹುದು. ಈ ಸ್ತ್ರೀಯರ ಮರ್ಮವನ್ನು ತಿಳಿಯಲು ಅಸಾಧ್ಯವಾಗಿದೆ. ಅಮ್ಮ, ಸಕಲ ವಿಷಯದಲ್ಲೂ ಮಾತಾ ಪಿತೃಗಳ ಮಾತನ್ನು ಪರಿಪಾಲಿಸುವುದು ಸುಪುತ್ರನಾದ ನನ್ನ ಕರ್ತವ್ಯವಾದುದರಿಂದ ನಾನು ವನವಾಸಕ್ಕೆ ಹೊರಡಬೇಕು. ಭರತನನ್ನು ಕರೆಸಿ ಈ ಕೋಶಲ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಆ ತೊಂದರೆಯು ನಿನಗೆ ಬೇಡ ರಾಮಚಂದ್ರ. ರಾಮಚಂದ್ರ, ನಾನು ಈ ರೀತಿಯಾಗಿ ಕೇಳಿದ್ರೆಂದು ಕೋಪಿಸಿಕೊಳ್ಳಬೇಡ. ಅಮ್ಮ, ಕೋಪವೇತಕ್ಕೆ ತಾಯಿ, ಹೇಳುವೆನು ಕೇಳಿ. ಸಪ್ತಾಂಗದಿಂದ ಪುವಿ ಸಕಲ ಸಾಮ್ರಾಜ್ಯ ಭಾರವವು ದರಿಪುದವು ದಾಟಿಸಿದ ಮಾತೆ ನೀನು ಅಮ್ಮ. ಅಮ್ಮ ರಾಮಚಂದ್ರ, ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದ ಬಗೆದ ಮಾತೆ ನೀನು. ಎತ್ತನ ಪದಿಂದ ಮುನಿ ಜನರ ಸೇವಿಸುತ್ತ ಜನನಿ ವನವಾಸಲ ಪದಿಂದ ಮುನಿ ಜನರ ಸೇವಿಸುತ್ತ ಘನ ಪದವಿಯನಗಿತ್ತ ಮಾತೆ ನೀನು. ಅಮ್ಮ, ಪಿತೃವಾಕ್ಯ ಪರಿಪಾಲಿಸಿದ ಅಮ್ಮ. ಜನನಿ, ಪಿತೃವಾಕ್ಯ ಪರಿಪಾಲಿಸಿದ ಪುತ್ರ ರತ್ನದೋಳೆಂಬ ಕೀರ್ತಿಯಂ ಗಳಿಸಿದ ನೀನು. ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದವಿನ್ನಿಟ್ಟ ಸುನೀತೆ. ಎಚ್ಚರಿಸು ನೀ ಪಿತನನು, ನಮಿಸಿ ಹೋಗುವೆನು ಜನನಿ. ಅಮ್ಮ, ಅಮ್ಮ, ನಿನ್ನ ಮಾತಿನಂತ ಭರತನನ್ನು ಕರೆಸಿ
ಈ ಕೋಶಲ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಆತನಿಗೆ ಕಟ್ಟಿ ಅದನ್ನು ಈ ನನ್ನ ಕಣ್ಣುಗಳಿಂದ ನೋಡಿಕೊಂಡು ಹೋಗಬೇಕೆಂದಿರುವೆ. ಆ ತೊಂದರೆಯು ನಿನಗೆ ಬೇಡ ರಾಮಚಂದ್ರ. ಭರತನನ್ನು ಯಾವಾಗ ಕರೆಯಿಸಿಕೊಂಡು ಆತನಿಗೆ ಯಾವಾಗ ಪಟ್ಟಾಭಿಷೇಕ ಮಾಡಬೇಕೆಂಬುದನ್ನು ನಾವು ನಂತರ ಆಲೋಚಿಸಿ ತೀರ್ಮಾನಿಸುವೆವು. ಮೊದಲು ನೀನು ವನವಾಸಕ್ಕೆ ಹೋಗುವ ಸಿದ್ಧತೆಯನ್ನು ಮಾಡಿಕೊ. ಅಮ್ಮ, ಭರತನ ಪಟ್ಟಾಭಿಷೇಕವನ್ನು ಸಹ ನಾನು ಈ ನನ್ನ ಕಣ್ಣುಗಳಿಂದ ನೋಡಬಾರದೇ ತಾಯಿ. ನೀನು ವನವಾಸಕ್ಕೆ ಹೋಗದ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವಲ್ಲ. ಅಜ್ಞಾನಿ ಎಂದು ತಿಳಿದೆಯಾ ಅಮ್ಮ? ಹಿಂದೆ ಸಗರ ಚಕ್ರವರ್ತಿಯ ಮಕ್ಕಳು 60,000 ಜನಗಳು ತಂದೆಯ ಮಾತನ್ನು ಪರಿಪಾಲಿಸಲು ಸುಖವಾಗಿ ಈ ಭೂಮಿಯನ್ನೇ ಬಗೆದು ಸಾಯಲಿಲ್ಲವೇ ತಾಯಿ? ಹೀಗಿರುವಾಗ ಪಿತೃವಾಕ್ಯ ಪರಿಪಾಲಕನಾದ ನನ್ನಲ್ಲಿ ನಿನಗೆ ಸಂಶಯವೇ ಅಮ್ಮ? ಜನಕ, ವನವಾಸಕ್ಕೆ ಹೊರಡುವ ನಾನು ತಮ್ಮ ಆಶೀರ್ವಾದವನ್ನು ಬೇಡುವೆ. ರಾಮಚಂದ್ರ, ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನು ಕೇಳಬೇಕಾದ್ರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಶಲ ರಾಜ್ಯದ ಪಟ್ಟವನ್ನು ವಹಿಸು. ಇದೇ ನನ್ನ ಆಜ್ಞೆ. ಜನಕ, ಏತಕ್ಕಿಂತಹ ವ್ಯಸನಕರವಾದ ಮಾತುಗಳನ್ನು ಆಡುತ್ತಿರುವೆ. ನಾವು ಎಷ್ಟೇ ನುಡಿದರೂ ಆಡಿದ ಮಾತಿಗೆ ಎಂದಾದರೂ ತಪ್ಪಲಾಗುವುದೇ ಜನಕ? ನಾನು ವನವಾಸಕ್ಕೆ ಹೊರಡುವ ಈ ವಿಚಾರವನ್ನು ಮಾತೆಯರಿಗೂ ಸೀತೆಗೂ ಮತ್ತು ಲಕ್ಷ್ಮಣನಿಗೂ ತಿಳಿಸಿ ಬಂದು ಮತ್ತೆ ನಿಮ್ಮ ದರ್ಶನ ಭಾಗ್ಯವನ್ನು ಪಡೆದು ನಾನು ವನವಾಸಕ್ಕೆ ಹೊರಡುವೆ. ನನಗೆ ಅನುಮತಿಯನ್ನು
ಜಗಜ್ಜನನಿ, ಜಗಜ್ಜನ್ಮಾಂತರ ಕಾರಣಿ, ಸಕಲ ಪಾಪ ಮೃತ್ಯು ನಿವಾರಣಿ, ನಮ್ಮೆಲ್ಲರನ್ನು ರಕ್ಷಿಸು ತಾಯಿ, ಸಂರಕ್ಷಿಸು. ಆಹಾ, ಈ ದಿನ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಪಟ್ಟಾಭಿಷೇಕ. ಆದ್ದರಿಂದ ಬಹಳ ಸಂತೋಷವಾಗುತ್ತಿದೆ. ಹರುಷವು ಸೂಚಿಪುದು ಮನಗೆ, ಹರುಷವು ಸೂಚಿಪುದು ಮನಗೆ, ಸುರುಚಿರ ಮಾತೆಯ ಕೇಳಲು ಎನಗೆ, ಸುರುಚಿರ ಮಾತೆಯ ಕೇಳಲು ಎನಗೆ, ಹರುಷವು ಸೂಚಿಪುದು ಮನಗೆ. ಸ್ವಾಮಿಯಾದ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಇರುವುದರಿಂದ ನಾನು ಬ್ರಾಹ್ಮಣರಿಗೆ ದಾನವನ್ನು ನೀಡುತ್ತೇನೆ. ಇಷ್ಟು ಹೊತ್ತಾದ್ರೂ ನನ್ನ ಪ್ರಾಣಕಾಂತನು ಬಾರಲಿಲ್ವಲ್ಲ, ಬರಲಿ. ಅಷ್ಟರಲ್ಲಿ ಗೌರಿ ದೇವಿಯನ್ನು ಆರಾಧಿಸುತ್ತೇನೆ. ನನ್ನ ಪಟ್ಟಾಭಿಷೇಕ ಮಹೋತ್ಸವವೆಂದು ಜಾನಕಿಯು ವಿಪ್ರೋತ್ತಮರಿಗೆ ದಾನ ಧರ್ಮಗಳನ್ನೇ ಮಾಡಿಕೊಳ್ಳಲ್ಲ. ಇಂತಹ ವ್ಯಸನಕರವಾದ ವಿಚಾರವನ್ನು ನಾನು ಜಾನಕಿಗೆ ಏನೆಂದು ತಿಳಿಸಲಿ? ಚಿಂತೆ ಇಲ್ಲ. ಜಾನಕಿ, ಸೀತಾ,
ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನೀಲ ಮೇಘ ಶ್ಯಾಮ ಸುವಿಚಾರಶೀಲ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ನೋಡುವೆ ಮನ ತಣಿವ ತನಕ ರಾಮನಿಗಿಡುವೆ ರಾಮನಿಗಿಡುವೆ ಕಸ್ತೂರಿ
ಸಖಯೇನೋ ಸಂತೋಷವಾಗಿದೆ. ಅರಮನೆಗೆ ಸಂತೋಷವಾಗಿ ಬರುತ್ತಿದ್ದವರು ಈ ದಿನ ನಿಮ್ಮ ಮುಖ ಕಮಲು ಕುಂದಿರುವುದಲ್ಲ. ನನ್ನಿಂದೇನಾದ್ರೂ ಅಪರಾಧವಾಯಿತೇನು? ಇಲ್ಲ ಸೀತಾ, ನಾನು ಅತಿ ಶೀಘ್ರದಲ್ಲಿ ನಿನ್ನನ್ನು ಬಿಟ್ಟು ತಿಳಿಸಬಾರದೇನು ಸ್ವಾಮಿ? ಜಾನಕಿ, ನಾನು ಅತಿ ಶೀಘ್ರವಾಗಿ ನಿನ್ನನ್ನು ಬಿಟ್ಟು ಅಗಲಬೇಕಾದ ಪ್ರಸಂಗ ಒದಗಿ ಬಂದಿರುವುದಲ್ಲ ಎಂಬ ಚಿಂತೆಯು ಕಾಡುತ್ತಿರುವುದು. ನನ್ನನ್ನು ಹಗಲಬೇಕಾದ ಸ್ಥಿತಿ
ಒದಗಿರುವುದು. ಹೌದು ಜಾನಕಿ. ಏನೆಂಬುದಾಗಿ ತಿಳಿಸಬಾರದೇನು? ಸೀತಾ, ದಶರಥ ತಾನು ಸುತ ಭರತಗೆ ಈ ರಾಜ್ಯಗಳು ದಶರಥ ತಾನು ಜಾನಕಿ ಭರತಗೆ ಈ ರಾಜ್ಯಗಳು ದಶರಥ ತಾನು ಅತಿಶಯದಿ ತನುಗೆ ಅತಿಶಯದಿ ತನುಗೆ ಸುತಿಸುತ್ತ ಶುಭಮುಖಿಯಳ ಪ್ರಿಯ ಸಖಿ ಜಾನಕಿ ಜಾನಕಿ ಸೀತಾ ಮಾತೆಯು ಎಲ್ಲನೂ ಸೀತಾ ಮಾತೆಯು ಎಲ್ಲನೂ ಒಳಗ ಹೋಗು ಎಂದು ಜಗದಾಕೆಯಲ್ಲಿ ತಳುಗೆ ಜಗದಾಕೆಯಲ್ಲಿ ತಳುಗೆ ಸೀತಾ